ಅನಿತಾ ಹೆಣ್ಮಕ್ಳಿದ್ದು ಮಳವಳ್ಳಿಯವರು ತುಂಬಾ ಹೆಲ್ಪ್ ಆಗಿದೆ ನಮಗೆ. ಯಾರು ಸ್ಪಂದಿಸ್ತಾರೆ ಮಳವಳ್ಳಿಯಲ್ಲಿ ಯಾವ ತರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಕೆಟ್ಟದಾಗಿ ರೆಸ್ಪಾನ್ಸ್ ಮಾಡೋ ಅಧಿಕಾರಿಗಳು. ಪೊಲೀಸ್ ಸ್ಟೇಷನ್ ವಿಷಯ ಏನಂತಂದ್ರೆ MR ಫೆಸಿಲಿಟಿ ಸರ್ವಿಸ್ ಟೆನ್ಸರ್ ಅವರು ಅರುಣ್ ಕುಮಾರ್ ಅಂತ ಅವರು ತುಂಬ ಜನಕ್ಕೆ ಅನ್ಯಾಯ ಮಾಡಿದ್ರು. 420 ಥರ ದುಡ್ಡುಗಳು ಕೊಡದೆ ಸಂಬಳ ಕೊಡದೆ ಅವ್ರಿಗೆ ಇದು ಮಾಡಿದ್ರು. ನಾವಿವತ್ತು ಇವ್ರಿಗೆ ಇದೆ ಪೊಲೀಸ್ ಸ್ಟೇಷನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಸಹಕರಿಸಿ ಅವರಿಂದ ನಾವು ಇವತ್ತು ದುಡ್ಡು ಇವ್ರಿಗೆ ಬರುವಂಗೆ ಮಾಡಿದ್ದೀವಿ. ಇವ್ರಿಗೆ ದುಡ್ಡು ಬರುವಂಗೆ ಮಾಡಿದ್ದೀವಿ. ಇನ್ನೊಂದು ಹುಡುಗಿಗೆ ಕ್ಲಿಯರ್ ಆಗಬೇಕು. ನೋಡಿ ಹೇಳ್ತಿದ್ರಿ ಮಳವಳ್ಳಿಯವರು, ನೋಡಿ ಅನಿತಾ ಅಂತ ಮಳವಳ್ಳಿ ಜನ ನೋಡಬೇಕಾದಂಥ ವಿಷಯ. ಇವತ್ತು ಅವರು ಮಳವಳ್ಳಿಯವರು ನಮ್ಮ ಹತ್ರ ಬಂದವರು, ಯಾರು KRS ಕೊಟ್ಟಬೇಕು ಅಂತ ಬಂದವರು. ಅವತ್ತು ನಾವೇನು ಅವ್ರ ಮೇಲೆ ಮಳವಳ್ಳಿಯವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಅಧಿಕಾರಿಗಳ ಮೇಲೆ ಇದು ಮಾಡೋಕೆ ಹೋಗಿಲ್ಲ. ಅಧಿಕಾರಿಗಳನ್ನ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾವು ಕೇಳಕ್ಕೆ ಹೋಗಿದ್ದು. ಆದರೆ ಅಲ್ಲಿನ ಚೇರೆಗಳು ಯಾವುದೋ ಒಬ್ಬ MLA ಚೇರೆಗಳು ನಮ್ಮ ಮೇಲೆ ಒಂದು 20 ಜನ ಮುಗಿಬಿದ್ರು. ಇವತ್ತು ಬರಬೇಕಾಯ್ತು. ಇವರು ಯಾರ ಹತ್ರ ಬಂದರು? ಅನಿತವರು ನಮ್ಮ ಹತ್ರ ಬಂದರು. ನಮ್ಮ ಹತ್ರ ಕಷ್ಟ ಅಂತ ನಮ್ಮ ಹತ್ರ ಬಂದು ಹೇಳ್ಕೊಂಡ್ರು. ನಾವಿವತ್ತು ಇವ್ರಿಗೆ ಸಾಲ್ವ್ ಮಾಡಿದ್ದೀವಿ. ಅದೇ ಅವರೇ ಬಂದು ಮಾಡಬೇಕಾಯ್ತು. ನಾವು ಎಷ್ಟು ಜನ ಏನು ಮಾಡೋದು, ಏನೇ ಮಾಡಿದ್ವಿ, ತಾವು ಏಟ್ ತಿಂತೀವಿ, ಕಂಪ್ಲೇಂಟ್ ಮಾಡ್ಕೊತೀವಿ, ಕೇಸ್ ಹಾಕ್ತೀವಿ, ಎಲ್ಲ ರೀತಿ ನಾವು ಮಾಡಿ ಇವತ್ತು ನಾವು ಇದು ಮಾಡ್ಕೊಟ್ಟಿದ್ದೀವಿ. ಅನಿತಾ ಹೆಣ್ಮಕ್ಳಿದು ಮಳವಳ್ಳಿಯವ್ರ ಹೆಣ್ಮಕ್ಳಿದು ಇವ್ರಿಗೆ ನಾವು ಮಳವಳ್ಳಿ ಹೆಣ್ಮಕ್ಳಿಗೆ ನಾವಿವತ್ತು ಸಹಕರಿಸಿದ್ದೀವಿ. ನಮ್ಮ ಹತ್ರ ಬಂದಿದ್ರು, ಅವ್ರಿಗೆ ಏನು ಮಾಡ್ಬೇಕು ನಾವು ಮಾಡಿ ಕೊಟ್ಟಿದ್ದೀವಿ. ಪ್ರೇಮ ಅನ್ನೋರ್ಗೆ ಆಗ್ತಿಲ್ಲ ಪಾಪ. ಈ ಹುಡುಗಿ ಇನ್ನ 30,000 ಆಗ್ತದಂತೆ ಪಾಪ. ಅದು ಬೇಜಾರು ಮಾಡ್ಕೊತಾ ಇದೆ. ಈ ಅನಿತಾ ಅನ್ನೋರಿಗೆ 18,000 ಹಾಕಿದ್ದಾರೆ. 18,000 ಹಾಕಿದ್ದಾರೆ. ಮತ್ತು ಲಕ್ಷ್ಮಿ ಅಕ್ಕನಿಗೆ 25,000 ಹಾಕಿದ್ದಾರೆ. 30,000 ಕೊಡಬೇಕಿತ್ತು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರು ಬರೀ 25,000 ಹಾಕಿದ್ದಾರೆ. ಮತ್ತು ದೀಪಾ ಅನ್ನೋರಿಗೆ 13,000 ಹಾಕಿದ್ದಾರೆ. ಮತ್ತು ಪ್ರವೀಣ್ ಅನ್ನೋರಿಗೆ 13,000 ಹಾಕಿದ್ದಾರೆ. ನಮಗೆ ಸಹಾಯ ಮಾಡಿದ ಠಾಣೆ ಅಧಿಕಾರಿಗಳಿಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. KR ಪಕ್ಷದಿಂದ ತುಂಬ ಹೆಲ್ಪ್ ಆಗಿದೆ. ನಮಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಕಷ್ಟಪಟ್ಟು ಕೇಸ್ ಹಣನ ತುಂಬ ಜವಾಬ್ದಾರಿ ಹೊತ್ತು ಕೊಟ್ಟಿದ್ದಾರೆ. ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಮುಖಾಂತರ ಜವಾಬ್ದಾರಿ ಹೊತ್ಕೊಂಡು ಕೊಟ್ಟಿದ್ದಾರೆ. ಕಷ್ಟಪಟ್ಟು ಜನ ಕೈ ಬಿಟ್ಟು ಹೋಗಿಲ್ಲ. ತುಂಬ ಧನ್ಯವಾದಗಳು. KRS ಪಾರ್ಟಿ ಸದಸ್ಯರುಗಳು ನಮಗೆ ತುಂಬ ಹೆಲ್ಪ್ ಮಾಡಿದರು. ಆಮೇಲೆ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಅವರೆಲ್ಲ ನಮಗೆ ತುಂಬ ಹೆಲ್ಪ್ ಮಾಡಿ ನಮಗೆ ತುಂಬ ಸಹಕರಿಸಿದ್ದಾರೆ. ಧನ್ಯವಾದ. KRS ಪಾರ್ಟಿ ಅವರಿಗೆ ತುಂಬ ಧನ್ಯವಾದಗಳು. ನಮಗೆ ದುಡ್ಡು ಬರ್ತಿದ್ದಿಲ್ಲ, ಬರೆಸ್ಕೊಡು ಹಂಗೆ ಮಾಡಿದ್ದಾರೆ. ನಮ್ಮ ಮಳವಳ್ಳಿಯಲ್ಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಕೆಟ್ಟದಾಗಿ ರೆಸ್ಪಾನ್ಸ್ ಮಾಡೋ ಅಧಿಕಾರಿಗಳಿದ್ದಾರೆ. ಹೇಳ್ತಲ್ವಾ, ತುಂಬ ನಮ್ಮ KR ಪಕ್ಷದವರಿಗೆ ತುಂಬ ಅನ್ಯಾಯ ಮಾಡೋದು, ಹೊಡೆಯೋದು, ಬಡಿಯೋದು, ಮತ್ತು ಕೆಟ್ಟದಾಗಿ ಪ್ರತಿಭಟನೆ ಮಾಡುವುದು, ಆ ಥರ ಅಧಿಕಾರಿಗಳಿದ್ದಾರೆ. ಒಂದೇ ಒಂದು ಸಮಸ್ಯೆ, ದುಡ್ಡು ಹೆಂಗೆ ಉಸಿರು ಮಾಡೋದು ಅಂತ ನನ್ನ ಮನಸ್ಸಲ್ಲಿ ಅದೇ ಚಿಂತೆ ಆಗಿತ್ತು. ನೋಡೋಣ ಅಂತ ಬಂದ್ಬಿಟ್ಟೆ, ಕಾಲ್ ಕಿತ್ತು ಹೆಂಗಾರ ಮಾಡಿ ಉಸಿರು ಮಾಡಲೇಬೇಕು ಅಂತ. ಆದರೆ ನಮಗೆ ದೇವ್ರಂಗೆ ಬಂದು ನಮ್ಮ ಜೊತೆ ನಿಂತವರು KR ಪಕ್ಷದವರು. ಅವ್ರಿಗೆ ನಿಜವಾಗ್ಲೂ ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಸಾಲದವರಿಗೆ. ಯಾಕೆ ಅಂದರೆ ನಮ್ಮ ಜೊತೆ ನಿಂತು ಹೋರಾಡಿ ನಮಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಅವತ್ತು ನಮಗೆ ತಿನ್ನೋಕ್ಕೂ ಅನ್ನ ಇದ್ದಿಲ್ಲ, ತಿನ್ನೋಕ್ಕೂ ಇದಿರಲಿಲ್ಲ. ಅವಾಗ ನಮಗೆ ಊಟ ಎಲ್ಲ ಕೊಡಿಸಿ ನಮಗೆ ಸಹಾಯ ಮಾಡಿ, ಅದರಲ್ಲೂ ಪೊಲೀಸ್ನ ಮುಖಾಂತರನೇ ಕೊಡಿಸಿದ್ರು. ಪೊಲೀಸ್ನರಿಗೂ ಅಷ್ಟೇ. ಅವಳಿಗೆ ಅಮೌಂಟ್ ಹಾಕಿಲ್ಲ ಅಂದರೆ ಮತ್ತೆ ನಿನ್ನ ಮನೆ ಹತ್ರ ಬರ್ತೀವಿ ಅಂತ ಹೇಳಿ ಲೈವಲ್ಲಿ ಅವ್ರಿಗೆ ಪೊಲೀಸ್ನವರು ಮುಖಾಂತರ ನಮಗೆ ಉಸಿರು ಮಾಡಿಕೊಟ್ರು. ಆದರೆ ಪ್ರೇಮ ಅನ್ನರಿಗೆ ಅಮೌಂಟ್ ಹಾಕಿಲ್ಲ. ಇನ್ನೊಂದು ನೋವರಲ್ಲಿ ಹಾಕ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ಮನೆಗೆ ಬರ್ತೀವಿ. ಆಫೀಸಲ್ಲಿ ಹೋಗಿ ಕೂತಿದ್ವಿ, ಗ್ಯಾರಂಟಿ ಮನೆಗಂತೂ ನಾನು ಎಲ್ಲಾರನ್ನೂ ಕರ್ಕೊ ಬರ್ತೀನಿ. ಕಿರಣ್ ಸರ್ ನಿಯತ್ತಾಗಿ ದುಡಿತಿದ್ರೆ ಉಳಿಯೋದು. ಆದ್ರೆ ಅನ್ಯಾಯಕ್ಕೆ ಹೋಗ್ತಿರಲ್ಲ, ಇದೆ ಅನ್ಯಾಯಕ್ಕೆ ಹೋಗಿದೆ. ಇದನ್ನೇ ಕಾರಣ ತಿಳ್ಕೊಳ್ಳಿ. ನಿಮ್ಗೆ ನ್ಯಾಯದ ನ್ಯಾಯ ಯಾವತ್ತೂ ಧರ್ಮ ಯಾವತ್ತೂ ಸುಳ್ಳಾಗಲ್ಲ. ಅನ್ಯಾಯನೇ ಇದಾಗೋದು. ನೋಡಿ, ನ್ಯಾಯದಿಂದ ಬದುಕಿ ಯಾವ ಗ್ಯಾರಂಟಿ ಉದ್ಧಾರ ಆಗ್ತೀರಾ. ಅನ್ಯಾಯಕ್ಕೆ ಹೋದ್ರೆ ಇದೇ ಥರ ನೀವು ಉದ್ಧಾರ ಅಂತೂ ಆಗಲ್ಲ. ಹೇಳ್ತಾ ಇದ್ದೀನಿ ಕಿರಣ್ ಸರ್, ನಿಮಗೆ ಇಷ್ಟೊಂದು ಬೆಲೆ ಕೊಟ್ಟು ನಾನು ಹೇಳ್ತೀನಿ. ನೀವು ಏನೇ ಮಾಡಿದ್ರು ನಮ್ಮ ಬಗ್ಗೆ ನೀವು ಏನಾರ ತಿಳ್ಕೊಳ್ಳಿ. ಆದರೆ ನಮ್ಮಂಥ ಜನಗಳಿಗೆ ಕರೆಸ್ಕೊಬಿಟ್ಟು ಕೆಲಸ ಕೊಡಿಸ್ತೀನಿ ಅಂತ ಕರೆಸ್ಕೊಬಿಟ್ಟು ಈ ಥರ ಎಲ್ಲ ಅನ್ಯಾಯ ಮಾಡಬೇಡಿ ಸರ್. ನಾವು ಮಕ್ಕಳು ಸಾಕೋರು, ಗಂಡ ಇಲ್ಲದೆ ಮಕ್ಕಳ ಬಗ್ಗೆ ಭವಿಷ್ಯ ಕಟ್ಕೊಂಡು ಕೆಲಸ ಮಾಡ್ಕೊಂಡು ಉದ್ಧಾರ ಮಾಡೋಣ ಅಂತ
ದೂರದಿಂದ ಬರ್ತೀವಿ, ಆದ್ರೆ ನಮಗೆ ಮಾತ್ರ ಅನ್ಯಾಯ ಮಾಡಬೇಡಿ ಸರ್. ಯಾರಿಗೂ ಈಗ ನೋಡಿ ಮುಂದೆ ನೀವು ಮಾಡ್ತೀರೋ ನಮಗೆ ಗೊತ್ತಿಲ್ಲ ಸರ್. ಆದ್ರೆ ಬಂದರಿಗೆ ಸ್ವಲ್ಪ ಸಂಬಳನ ಅವರಿಗೂ ನಿಯತ್ತಾಗಿ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಇಷ್ಟೇ ನಂದು. ಮೇಡಮ್ ನಿಮಗೂ ಅಷ್ಟೇನೆ ನಮಗೆ ಬಂದು ಧನ್ಯವಾದ.